ಈಗಿನ ಒಂದು ವಿಡಿಯೋ ಮಾಡಿದ್ದೆ, ಚಂದ್ರಾಚಾರಿ ಅನ್ನೋನು ಒಂದು ಹುಡುಗಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ. ಅವ್ನ ಫೋಟೋ ಆಗಲಿ ಅವ್ನ ಅಡ್ರೆಸ್ ಆಗಲಿ ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ಯಾಕಂದ್ರೆ ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ರೆ ಭಗವಂತನ ಯಾವ್ದೋ ಒಂದು ರೂಪದಲ್ಲಿ ತೋರಿಸ್ತಾನೆ. ಅದೇ ತರ ಅವ್ನ ಫುಲ್ ಡೀಟೇಲ್ಸ್ ಹಾಲಿವಾನ ಹರಿಹರ ತಾಲೂಕು, ಅವ್ನ ತಂದೆ ಹೆಸರು ಶಂಕರಾಚಾರಿ ಅಂತ, ಈರಮ್ಮ ಅಂತ. ಪಾಪ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ ಕಚಡ ಬೋಳಿ ಮಕ್ಕಳು ಬಿಟ್ಟಿರ್ತಾರೆ. ಅವ್ನ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ ಸರ್. ಇವಾಗ ದಾವಣಗೆರೆಯಲ್ಲೂ ಒಂದ್ ಮೇಲೆ ಕಂಪ್ಲೇಂಟ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಾ ಇದಾರೆ ಅವ್ನಿಗೆ, ಯಾಕಪ್ಪ ಈ ತರ ಮಾಡಿ ಕಚಡ ಅಂತ ಅಂದ್ರೆ, ನಾ ಹುಡುಗಿ ಜೀವನ ಹಾಳು ಮಾಡೇ ಮಾಡ್ತೀನಿ ಅಂದ್ರೆ ಆ ಹುಡುಗಿ ಫೋಟೋ ವಿಡಿಯೋಗಳೆಲ್ಲ ಅವ್ರ ಒಪ್ಪಂಗೆ ಕಳಿಸ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕ್ತೀನಿ, ಯಾರು ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ದೌಲತ್ತಲ್ಲಿ ಮಾತಾಡ್ತಾ ಇದ್ದಾನಂತೆ. ಅಲ್ಲ ಅವನ ಏನೇನು ಮಾನ ಹುಡುಗಿಗೆ ಮಾತ್ರ ಇರುತ್ತಾ, ಗಂಡಸರಿಗಿರಲ್ವಾ? ನಿನ್ನ ಮಾನ ಇವತ್ತು ನಾನು ತೆಗಿತಾ ಇದೀನಿ. ನಿನ್ ಲೈಫ್ ಟೈಮ್ ಜೈಲಲ್ಲಿ ಇರೋ ತರ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಯಾಕಂದ್ರೆ ನಾನು ಕಾನೂನು ಬಿಟ್ಟು ಏನು ಮಾಡಲ್ಲ ಸರ್. ನೀನ್ ಸಾವಿರ ಮಾಡು, ಹುಡುಗಿ ಜೀವನ ಹಾಳು ಮಾಡಕ್ ಹೋಗ್ತಾ ಇದೆಯಲ್ಲ, ನಿನ್ ಜೀವನ ಇವತ್ತು ನೀನೇ ಹಾಳು ಮಾಡ್ಕೊಂತ ಇದೆಯಾ. ಯಾವ್ದೇ ಕಾರಣಕ್ಕೂ ಹೆದ್ರಲ್ಲ ಇವನು. ಪಾಪ ಎಷ್ಟು ಟಾರ್ಚರ್, ಕೆಲವೊಂದು ಮೆಸೇಜ್ಗಳು ತೋರ್ಸಕ್ ಆಗ್ತಿಲ್ಲ ಸರ್. ಅವ್ರಿಗೆ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗಿತ್ತು. ಕನಕಪುರದಲ್ಲಿ ಕಂಪ್ಲೇಂಟ್ ಆಗಿದೆ. ಇವಾಗ ದಾವಣಗೆರೆ ಸೈಡ್ ಯಾವ ಲಿಮಿಟ್ಸ್ ಬರುತ್ತೋ ಅಲ್ಲೋ ಕಂಪ್ಲೇಂಟ್ ಮಾಡಿಸ್ತಾ ಇದೀವಿ. ಆ ಲೋಫಲ್ ಲಫಂಗ ನನ್ನ ಮಗ ಇವನೊಬ್ನೇ ಅಲ್ಲ ಸರ್, ಯಾರೇ ಆಗ್ಲಿ ಹೆಣ್ಮಕ್ಳು ಬ್ಲಾಕ್ ಮೇಲ್ ಮಾಡೋದು ಈ ತರ ಎಲ್ಲ ಇಟ್ಕೊಂಡು ಮಾಡ್ತಿದ್ರೆ ಯಾವ್ದೇ ಕಾರಣಕ್ಕೂ ಅವ್ರು ಭಯ ಪಡ್ಕೋಬಹುದೇನೋ. ನಾನು ಯಾವ್ದೇ ಕಾರಣಕ್ಕೂ ಭಯ ಪಡಲ್ಲ. ನೀವು ಅವ್ರ ಮಾನ ತೆಗಿಯಕ್ ನೀವು ಹೋದ್ರೆ ನಿನ್ ಮಾನ ತೆಗಿಯಕ್ ನಾನಂತ ಒಬ್ಬ ಬಂದೇ ಬಂದಿರ್ತಾರೆ ಸರ್.